ಕಣ್ಣಾಕಿ ಅಲ್ಲಿ ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಇದೆಯಲ್ಲ, ಕಟ್ಟೆಯಿಂದ ಆ ಕಡೆಗೆ ಸ್ವಲ್ಪ ಆ ಕಡೆಗೆ ಇಳಿದು ಹೋಗಲಿಕ್ಕೆ ಗುಪ್ತ ಮಾರ್ಗದಲ್ಲಿ ಇತ್ತು ಜಾಗ, ಸುರಂಗ ಮಾರ್ಗ. ಓಕೆ, ಆ ಕಡೆಗೆ. ಹಂಗಾರೆ ವೀರಮ್ಮಾಜಿ ಹೋಗಿದ್ದಿಲ್ಲೇನೆ, ಅಲ್ಲೇ ಇಳಿದು ಹೋಗ್ಲಿಕ್ಕೆ ಆಗ್ತದೆ. ಈ ಪ್ಲೇಸು Z+ ಅಂತ ನಾನು ಹೇಳಿದೆ. ಕಾರಣ ಏನಂತಂದರೆ ಇಲ್ಲಿ ಬಂದುಬಿಟ್ಟು ರಾಜ ಸಾಯಂಕಾಲದ ಹೊತ್ತು ನಗರ ವೀಕ್ಷಣೆ ಮಾಡ್ತಾಯಿದ್ದ, ರಾಜ ರಾಣಿ ಇವರೆಲ್ಲ. ಆವಾಗ ಅದು ಫುಲ್ ಸೆಕ್ಯೂರಿಟಿ ಕೊಡಬೇಕಿತ್ತು ಅವರಿಗೆ. ಆದ್ದರಿಂದ ಇಲ್ಲೇ ಸುತ್ತು ಕೂಡ ಫಿರಂಗಿಗಳ ವ್ಯವಸ್ಥೆ ಇತ್ತು. ಇದು ಫಿರಂಗಿ ಎಲ್ಲ ಬಂದೂಕುಗಳನ್ನಿಡ್ತಕ್ಕಂಥ ಬಂದೂಕು ನಲಿಕೆಗಳನ್ನೆಲ್ಲ ಇಡ್ಬೋದು. ಸಿಂಹ ಕಟ್ಟಾಂಜನ ನೋಡಿ, ಹೋಗಿ ಹೆದರ್ಕೋಬೇಡ. ಹಾಂ, ಹೌದು, ಹೌದಾ? ಹೌದಾ? ಹೌದು. ಹಾಂ, ಸಿಂಹಗಳು ಮಾತ್ರ ಕೂತ್ಕೊಳ್ತಾವೆ ಇಲ್ಲಿ ನೋಡಿ, ಅದನ್ನು ಬಿಟ್ಟಿಲ್ಲ. ಹೊಡೆದದ್ದು ನೋಡುಗ, ಇಲ್ಲಿ ನಿಧಾನ ಇಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿದ್ರೆ ಇಡೀ ನಗರ ಕಾಣಿಸ್ತಾ ಇತ್ತು. ನೆಲಕೋಟೆ, ಜಲಕೋಟೆ, ವನಕೋಟೆ ಅಂತ 4 ನಮೂನೆ ಕೋಟೆ. ಇನ್ನೂ ಹಲವಾರು ನಮೂನೆ ಕೋಟೆ ಮಾಡ್ತಾರೆ. 4 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವನಕೋಟೆ ಎಲ್ಲಿ ನೋಡ್ಬೋದು? ವನಕೋಟೆ ಅಂತ ಕಾನೂರು ಕೋಟೆ ನೋಡ್ಬೋದಲ್ಲ? ಕಾನೂರು ಕೋಟೆ ಗಿರಿಕೋಟೆ ಅದು. ಮತ್ತೆ ವನಕೋಟೆ ಈಗ ನೋಡ್ಕೊಂಬಂದಿರಲ್ಲ ನೀವು, ಅದೊಂದು ಥರ ವನಕೋಟೆ. ಯಾವುದು? ಇದು ಇಕ್ಕೇರಿದು. ಗಿರಿಯಲ್ಲಿರುವುದು ಗಿರಿಕೋಟೆ, ನೆಲದಲ್ಲಿ ಪ್ಲೇನ್ ಆಗಿರ್ತಕ್ಕಂಥದ್ದು ನೆಲಕೋಟೆ, ಜಲದಲ್ಲಿರುವುದು, ಜಲದ ಮಧ್ಯದಲ್ಲಿರ್ತಕ್ಕಂಥದ್ದು ಜಲಕೋಟೆ. ಕೆಳದಿ ಅರಸರು ಜಲಕೋಟೆ ನಿರ್ಮಾಣ ಜಲಕೋಟೆ ಇತ್ತು. ಬೇಕಲ್ಕೋಟೆ ಇದೆಯಲ್ಲ, ಹಾಂ, ಬೇಕಲ್ಕೋಟೆ ಇದೆಯಲ್ಲ, ಅಲ್ಲಿಯವರೆಗೂ ಉಂಟು. ನಮ್ಮ ನೀಲಾವರದವರೆಗೂ ನಾವು ಕಡಿಮೆಯವರಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸನ್ನು ತೋರಿಸ್ತೀನಿ, ಹೊರಟ್ಬಿಡೋಣ. ಓಕೆ, ಇಲ್ಲೇ ಕಣ್ಣಾಕಿ ಅಲ್ಲಿ ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಇದೆಯಲ್ಲ, ಕಟ್ಟೆಯಿಂದ ಆ ಕಡೆಗೆ ಸ್ವಲ್ಪ ಆ ಕಡೆಗೆ ಇಳಿದು ಹೋಗಲಿಕ್ಕೆ ಗುಪ್ತ ಮಾರ್ಗದಲ್ಲಿ ಇತ್ತು ಜಾಗ, ಸುರಂಗ ಮಾರ್ಗ. ಓಕೆ, ಆ ಕಡೆಗೆ. ಹಂಗಾರೆ ವೀರಮ್ಮಾಜಿ ಹೋಗಿದ್ದಿಲ್ಲೇನೆ, ಅಲ್ಲೇ ಇಳಿದು ಹೋಗ್ಲಿಕ್ಕೆ ಆಗ್ತದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಓಕೆ, ಎಲ್ಲಿ ಕನೆಕ್ಟ್ ಆಗ್ತಾ ಇತ್ತು? ಕವಲೇದುರ್ಗಕ್ಕ? ಕವಲೇದುರ್ಗ ಡೈರೆಕ್ಟ್ ಹೋಗ್ಬೋದು? ಇಲ್ಲ, ಸುರಂಗದಲ್ಲಿ ಕವಲೇದುರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಸ್ವಲ್ಪ ದೂರ ಹೇಳ್ತಾರೆ. ಹಾಗೆ ಎಕ್ಸಿಟ್ ಅಷ್ಟೇ. ಇಲ್ಲ ಸರ್, ಯಾವಾಗಲೂ ಹಾಗೆ ಲಾಂಗ್ ಆಗಿ ಮಾಡಿರೋದಿಲ್ಲ. ಬಟ್ ಅವಳು ಹೋಗುವಂಥ ಜಾಗ ಇತ್ತಲ್ಲ ಗುಪ್ತ, ಅದು ಸುರಂಗವಾಗಿತ್ತು ಅಂತ, ಅಂದರೆ ಸುರಂಗದ ಲೆಕ್ಕದಲ್ಲಿ ಇತ್ತು ಅಂತ. ಅವಳನ್ನು ಯಾರೂ ಕೂಡ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಹೋದದ್ದು. ಹಾಗಾಗಿ ಅದು ಸುರಂಗದಲ್ಲಿ ಪಾಸಾದ್ರು ಅಂತ. ಸುರಂಗ ಅಲ್ಲ, ಅದು ಸುರಕ್ಷಿತವಾದಂಥ ಆ ಸ್ಥಳದಲ್ಲಿ ಯಾರೂ ಕೂಡ ಓಡಾಡ್ತಿರ್ಲಿಲ್ಲ. ಇಳಿದು ಹೋಗಲಿಕ್ಕೆ ಭಾಳ ಅನುಕೂಲ ಅಂತ ಸ್ಥಳ. ಎಮರ್ಜೆನ್ಸಿ ಎಕ್ಸಿಟ್ ಅಂತೀವಿ. ಎಮರ್ಜೆನ್ಸಿ ಎಕ್ಸಿಟ್ ಅಂತ. ಹೌದು, ಗೊತ್ತಿಲ್ಲದಂಗೆ ಅಲ್ಲಿ ಎಕ್ಸಿಟ್ ಆಗಿಬಿಡ್ಬೋದಿತ್ತು. ಶತ್ರುಗಳೇನಾದರೂ ಅಟ್ಯಾಕ್ ಮಾಡಿದಾಗ. ನೋಡಿ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಪಾಯಿಂಟ್. ಹೌದಾ? ಹೆಂಗೆ ಮಾಡಿದ್ದಾರೆ ಇದು ಇಡೀ ಕೋಟೆ ಸುತ್ತಾನು. ಹೌದು, ಇಲ್ಲ ನಾನು Z+ ತೋರಿಸ್ತೀನಿ. ಸೆಕ್ಯೂರಿಟಿ. ಹೌದು, ನೋಡಿ Z+ ಆಗಿತ್ತಂತ. ಒಂದೊಂದರಲ್ಲಿ 3 ನಮೂನೆ ಇದು ವೀಕ್ಷಣೆ ಇದು ಉಂಟು, ತೋರಿಸ್ತೀನಿ. ಓಕೆ,
ಇದರಲ್ಲಿ ಮಾತ್ರ ಯಾಕಿರಬೇಕು, ಯಾಕಂದರೆ ರಾಜ ಬಂದು ಅಲ್ಲಿ ಕೂತ್ಕೊಳ್ತಿದ್ದ, ರಾಜನ. ಹಾಂ, ಓಕೆ. ವೀಕ್ಷಣೆ ಮಾಡ್ತಿದ್ದೆ, ಯಾವುದೋ ನಗರವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಬನ್ನಿ ಬನ್ನಿ, ಈ ಪ್ಲೇಸು Z+ ಅಂತ ನಾನು ಹೇಳಿದೆ. ಕಾರಣ ಏನಂತಂದರೆ ಇಲ್ಲಿ ಬಂದುಬಿಟ್ಟು ರಾಜ ಸಾಯಂಕಾಲದ ಹೊತ್ತು ನಗರ ವೀಕ್ಷಣೆ ಮಾಡ್ತಾಯಿದ್ದ, ರಾಜ ರಾಣಿ ಇವರೆಲ್ಲ. ಆವಾಗ ಅದು ಫುಲ್ ಸೆಕ್ಯೂರಿಟಿ ಕೊಡಬೇಕಿತ್ತು ಅವರಿಗೆ. ಆದ್ದರಿಂದ ಇಲ್ಲೇ ಸುತ್ತು ಕೂಡ ಫಿರಂಗಿಗಳ ವ್ಯವಸ್ಥೆ ಇತ್ತು. ಇದು ಫಿರಂಗಿಯೆಲ್ಲ ಬಂದೂಕುಗಳನ್ನ ಇಡ್ತಕ್ಕಂಥ ಬಂದೂಕು ನಲಿಕೆಗಳನ್ನೆಲ್ಲ ಇಡ್ಬೋದು. ನೋಡಿ ಸುತ್ತು ನೋಡ್ರಿ ಎಲ್ಲ ಉಂಟು, ಹೌದಾ? ಇಲ್ಲಿ ಸುಮಾರು 3 ರೀತಿಯಾಗಿ ಹೆಂಗೆ ಇಡ್ಬೋದು ತೋರಿಸ್ತೀನಿ. ಇಲ್ಲಿ 2 ಇದೆ, ಇಲ್ಲಿ ನೋಡಿ ನೋಡಿ ಬಗ್ಗೆ ನೋಡಿ. ಹಾಂ, ಹೌದು. ಉಂಟಾ? ಹಾಂ, ಹಾಗೆ ಬನ್ನಿ. ರೈಟು ಲೆಫ್ಟು ರೈಟ್. ಹಾಂ, ರೈಟ್ ಲೆಫ್ಟು ನೋಡ್ತಾ ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿನ ಕೂಡ 2 ಇರುತ್ತೆ. ಡೌನ್ಗೆ ಅಪ್ಗೆ ಎಲ್ಲ ರೀತಿಯಾಗಿನೂ. ಎಲ್ಲ ರೀತಿ. ಇಲ್ಲಿದ್ರಲ್ಲಿ ನೋಡಿ, ಇದರಲ್ಲಿ ಸಿಗತ್ತೆ, ಹೌದಾ? ಹೌದು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿದೆ ಕಾಣಿಸುತ್ತೆ. ಇಲ್ಲಿ ಸಿಗುತ್ತೆ. ಎರಡು ನಮೂನೆಗಳು ಡಿವೈಡ್ ಮಾಡಿದ್ದಾರೆ. ಆ ಕಡೆ ಒಂದು ಈ ಕಡೆ ಒಂದು. ಹೌದು, ಬನ್ನಿ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲೇ ಸಿಂಹ ಕಟಾಂಜನ ನೋಡಿ, ಹೋಗಿ ಹೆದರ್ಕೋಬೇಡ. ಹಾಂ, ಹೌದು, ಸಿಂಹ ಕಟಾಂಜನ. ಹೌದಾ? ಹೌದಾ? ಹೌದು. ಹಾಂ, ಸಿಂಹಗಳು ಮಾತ್ರ ಕೂತ್ಕೊಳ್ತಾವೆ ಇಲ್ಲಿ ನೋಡಿ, ಅದನ್ನು ಬಿಟ್ಟಿಲ್ಲ. ಹೊಡೆದದ್ದು ನೋಡುಗ ಇಲ್ಲಿ ನಿಧಾನ. ಇದು ಅಂದರೆ ಇದು ಆ್ಯಕ್ಚುಲಿ ಗ್ರಿಪ್ ಆಗಿರ್ತಕ್ಕಂಥದ್ದು, ಗ್ರಿಪ್ ಹಿಂಗೆ ಕೂತ್ಕೊಳ್ಳುವಂಥದ್ದು, ಅದನ್ನು ಕೂಡ ಹೊಡೆದು ಹಾಕಿದ್ದಾರೆ. ಓಕೆ. ಇಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿದರೆ ಇಡೀ ನಗರ ಕಾಣಿಸ್ತಾ ಇತ್ತು. ಅರೆ, ಎಲ್ಲದಕ್ಕೂ ಇದೇ ಥರದ್ದು ಒಂದು ಔಟ್ಲುಕ್ ಕೊಟ್ಟಿದ್ರು. ಹೌದು, ಭಾಳ ಸುಂದರ, ಭಾಳ ಸೌಂದರ್ಯ. ಅದು ಅವರು ಎಲ್ಲ ಅದಕ್ಕೆ ಇದು ಕೊಡ್ತಾಯಿದ್ರು, ಆ ತುಬಾಕಿಗಳದೆಲ್ಲ ಇದು ಗೊತ್ತಾಗತ್ತೆ ನೋಡಿ. ಹೌದು, ಹೌದಾ? ಹುಷಾರ್ ಸರ್. ಬಾ, ಅದು ಮೇನ್ ಆಗಿತ್ತು. ಅದು ಕೂಡ ಅಷ್ಟೇ. ಈಗ ಇದು ಕೂಡ ಅಷ್ಟೇ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ ಕೂತ್ಕೊಳ್ತಕ್ಕಂಥದ್ದು ಇದು ಇತ್ತು, ತೋರಿಸ್ತೀನಿ. ಹೌದೌದು, ಆದರೆ ಇದನ್ನು ಕೂಡ ಕಂಪ್ಲೀಟ್ ಹಾಳು ಮಾಡಿ ಹಾಕಿದ್ರು. ಇಲ್ಲೂ ಗೋಪುರ ಥರ ಇತ್ತು ನೋಡಿ. ಇದು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿತ್ತು, ಎಲ್ಲ ಬಿಸಾಕಿದ್ರು, ಎಲ್ಲ ತೊಂದರು. ಒಂದಷ್ಟು ಬಂದವರಿಂದ ಹಾಳಾಯಿತು, ಒಂದಷ್ಟು ಕೆಲವರು ಇಲ್ಲಿ ಐತಿಹಾಸಿಕ ಪ್ರಜ್ಞೆ ಇಲ್ಲದವರಿಂದ ಒಟ್ಟಿಂದ ಆಯಿತು. ಇನ್ನೊಬ್ರು ನಿಧಿಗೋಸ್ಕರ ಹಾಳು ಮಾಡಿದ್ರು, ಇನ್ನೊಬ್ರು ಮನೆ ಕಟ್ಟೋದಕ್ಕೋಸ್ಕರ ಹಾಳು ಮಾಡಿದ್ರು. ಒಟ್ಟಾರೆ ಎಲ್ಲರ ಕಡೆಯಿಂದ ಹಾಳಾಗೋದು. ಹೌದು, ಆದರೆ ಅವರಾದ್ರೂ ಉದ್ಧಾರ ಆದರೆ ಉದ್ಧಾರ ಆಗಲಿಲ್ಲ, ಇದು ಉದ್ಧಾರ ಆಗ್ಲಿಕ್ಕೆ ಬಿಡಲಿಲ್ಲ. ಇಲ್ಲಿ ನೋಡ್ತೀವಲ್ಲ ನಾವಿಲ್ಲಿ ಮೇಲೆ ಇದೆಯಲ್ಲ ಚಾವಡಿ, ಇದೇ ಥರ ಎಲ್ಲ ಕವರ್ ಆಗಿದ್ದಲ್ವಾ? ಇಲ್ಲಿ ಕಲ್ಲಿಂದ ಮಾಡಿದ್ದಾರೆ ನೋಡಿ, ಇಲ್ಲೊಂದು ಗೋಪುರದಲ್ಲಿ ಕಾಣಿಸುತ್ತೆ. ಹಾಂ, ಇಲ್ಲ, ಹಾಂ, ಆ ರೀತಿಯಾಗಿ ಕಲ್ಲು ಅಂದರೆ ಆ ಕಲ್ಲಲ್ಲ, ದೊಡ್ಡದು. ಈ ದೊಡ್ಡ ಕಲ್ಲು ಹಿಂಗೆ ಎತ್ತರಿಸಿದ್ದಲ್ಲ, ಅದಕ್ಕೆ ಈ ಸೋಗೆನೆಲ್ಲ ಹಾಕ್ತಿದ್ರು. ಸೋಗೆದು ಕಾನ್ಸೆಪ್ಟ್ ಆವಾಗ್ಲೇ ಇತ್ತ? ಸೋಗೆ ಯಾವಾಗ ನಮ್ದು ಇಲ್ಲಿ ಅಡಿಕೆನೆ ತಾನೇ, ಅಡಿಕೆನೆ ತಾನೇ ನಮ್ಮಲ್ಲಿ ಬೆಳವಣಿಗೆ. ಅಡಿಕೆ ಸೋಗೆ ಇರುತ್ತಲ್ಲ, ಅದನ್ನ ಹಾಕ್ತಾ ಇದ್ರು. ಚಪ್ರ ಮಾಡ್ದಂಗೆ ಮಾಡಿದ್ರು ಚಪ್ರವನ್ನು. ಚಪ್ರದ ಕಲ್ಪನೆ ಯಾವಾಗಲೂ ಇತ್ತು ಅವ್ರಿಗೆ. ಅದೇನು ದೊಡ್ಡದು ಇವತ್ತಿಂದಲ್ಲ ಚಪ್ರ. ನಾವಿವಾಗ ಬರೀ ಮದ್ವೆಗಳಿಗೆ ಶಾಸ್ತ್ರಕ್ಕೆಲ್ಲ ಮಾಡ್ತೀವಿ, ಅವಾಗ ಅದು ಸೇಫ್ಟಿಗೋಸ್ಕರ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಈ ಬಿಸಿಲು, ಈ ತಾಪದಲ್ಲಿ ಯಾರು ಕೂಡ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಮಳೆಗಾಲದಲ್ಲಿ ಹೆವಿ ಮಳೆ, ಬೇಸಿಗೆ ಕಾಲದಲ್ಲಿ ಹೆವಿ ಬಿಸಿಲು ಅಂದಾಗ ಆರೋಗ್ಯದ ಪರಿಸ್ಥಿತಿಗಳೆಲ್ಲ ಹಾಳಾಗ್ತಾ ಇತ್ತು. ಕೆಳಗೆ ಹೌದಾ? ಹೌದು, 2 ಕಡೆಗೇನೆ ಮಾಡಿದ್ದಾರೆ. ಒಂದೇ ಇದ್ರಲ್ಲಿ ಒಂದೇ 2-3 ಕಡೆಗಿದೆ ಅಮ್ಮ. ಅವು ಎಲ್ಲ ಈ ಸಿಸ್ಟಮ್ ಏನಾಗಿದ್ದಾವೆ, ಹಾಳಾಗಿವೆ. ಹೌದು ವೀಕ್ಷಕರೇ, ಕೆಳದಿ ಅರಸರ 3ನೇ ರಾಜಧಾನಿ ಬಿದನೂರು ಕೋಟೆ ನಗರದ ಇತಿಹಾಸನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆದರೆ ಕೆಳದಿ ನಾಯಕರ ಇತಿಹಾಸ ಇನ್ನೂ ಮುಗ್ದಿಲ್ಲ, ಇನ್ನು ಸಾಕಷ್ಟು ಎಪಿಸೋಡ್ಗಳು ಬರ್ತಾ ಹೋಗ್ತೆ. ಆದರೆ ಒಂದು ವಿಷಯ ಗೊತ್ತಾ,
ಕೋಟೆ ಇತಿಹಾಸ ಆರಂಭ ಆಗದೆ ಆಂಜನೇಯನಿಂದ, ಆದರೆ ಇಲ್ಲಿ ಬಿದನೂರು ಕೋಟೆಯಲ್ಲಿ ನಾವು ಕೋಟೆ ಆಂಜನೇಯನಿಂದ ಇತಿಹಾಸನ ಎಂಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೋಟೆ ಭಾಗದಲ್ಲಿ ಇದ್ದಂಥ ಆಂಜನೇಯನ ತಂದು ಇಲ್ಲಿ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ